ಅದಕ್ಕೂ ಒಂದು 10 ಲಕ್ಷ ಕುಕ್ಕರ್ ಕೊಟ್ಟು ಈಗಾಗಲೇ ಒಂದು 4-5 ಲಕ್ಷ ಹಂಚಿದ್ದಾರೆ ಪಾಪ ಭಾಳ ಯಶಸ್ವಿಯಾಗಿ ಕಾಂಗ್ರೆಸ್ ನಾಯಕರುಗಳು. ಚುನಾವಣೆ ಸಂದರ್ಭದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಒಂದು 5-10% ವೇರಿಯೇಷನ್ ಜೊತೆಲೇ ಇದ್ದು ಮೋಸ ಮಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಮಾಜಿ ಮುಖ್ಯಮಂತ್ರಿ ಚನ್ನಪಟ್ಟಣದ ಹಾಲಿ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲು ತೀವ್ರ ವಿರೋಧ ವ್ಯಕ್ತವಾಗಿದೆ. ಜೆಡಿಎಸ್ ಯುವ ರಾಜ್ಯಾಧ್ಯಕ್ಷ ನಿಖಿಲ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಪಕ್ಷದ ಅನೇಕ ಕಾರ್ಯಕರ್ತರು ಬೇಕಿದ್ದರೆ ನೀವೇ ಸ್ಪರ್ಧೆ ಮಾಡಿ, ಕುಮಾರಣ್ಣ ಸ್ಪರ್ಧೆ ಮಾಡಿದಲ್ಲಿ ನಾವು ಡಾಕ್ಟರ್ ಮಂಜುನಾಥ್ ವಿರುದ್ಧ ಕೆಲಸ ಮಾಡಬೇಕಾಗುತ್ತದೆ ಎಂದು ತಾಕೀತು ಮಾಡಿದರು. ಕುಮಾರಣ್ಣ ನಮ್ಮ ಶಾಸಕರಾಗಿಯೇ ಇರಬೇಕು, ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಯಬೇಕು, ಮಂಡ್ಯದಿಂದ ಅವರು ಸ್ಪರ್ಧೆ ಮಾಡುವುದನ್ನು ನಾವು ಒಪ್ಪುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ನೀಡಿದ ಕಾರ್ಯಕರ್ತರನ್ನು ಸಮಾಧಾನಿಸಲು ಹರಸಾಹಸ ಮಾಡಬೇಕಾಯಿತು. ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಬಳಿಯ ರೆಸಾರ್ಟ್ನಲ್ಲಿ ಈ ಪ್ರಸಂಗ ನಡೆಯಿತು. ಏನಿಲ್ಲ, ಈ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವರ್ಕರ್ಸ್ ಮೀಟಿಂಗ್ ಕರೆದಿದ್ದೀನಣ್ಣ. ಥ್ಯಾಂಕ್ ಯು. ಸರ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಧರ್ಮ ಮತ್ತೆ ಅಧರ್ಮದ ನಡುವಿನ ಚುನಾವಣೆ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು, ಇದು ಮತದಾರರಿಗೆ ಯಾವ ಸಂದೇಶ ಸಾರ್ತಾ ಇದ್ದೀರಿ ಅಂತ? ಈಗ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಎಲ್ರಿಗೂ ಪರಿಚಿತರು. ಇಡೀ ರಾಜ್ಯದಲ್ಲಿ ಬಹುಶಃ ಇವತ್ತು ನಾನು ಕುಣಿಗಲ್ ತಾಲೂಕಿನಲ್ಲಿ ಆ ಒಂದು ಸಭೆಯಲ್ಲಿ ಏನು ಭಾಗಿಯಾಗಿದ್ದೆ, ವರ್ಕರ್ಸ್ ಮೀಟಿಂಗಲ್ಲಿ ವೇದಿಕೆ ಮೇಲೆ ಕುಳಿತಂಥ ಸಂದರ್ಭದಲ್ಲಿ ಒಂದು 50 ಜನ ಬಂದಿರಬೇಕು ವೇದಿಕೆ ಮೇಲೆ. ಮಂಜುನಾಥ್ ಸಾಹೇಬರು 8 ಲಕ್ಷಕ್ಕಿಂತ ಹೆಚ್ಚು ಉಚಿತವಾದಂಥ ಚಿಕಿತ್ಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಭಾಳ ಜನಗಳ ಜೀವದಾನ ಮಾಡಿದ್ದಾರೆ ಮಂಜುನಾಥ್ ಸಾಹೇಬರು. ಹಾಗಾಗಿ ಅವರ ಒಂದು ನಡವಳಿಕೆಗಳು ಜೊತೆಯಲ್ಲಿ ಅವರೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ, ಗೌರವಯುತವಾಗಿ ಕ್ಷೇತ್ರದ ಜನಗಳ ಒಂದು ಗೌರವ ಉಳಿಸ್ತಕ್ಕಂಥದ್ದು ಇರ್ಬೋದು, ಆರೋಗ್ಯಕರವಾದಂಥ ಚುನಾವಣೆ ಆಗ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಬಹುತೇಕ ಭಾಳ ಸಂದರ್ಭದಲ್ಲಿ ಹೇಳಿದ್ದಾರೆ CN ಮಂಜುನಾಥ್ ಸಾಹೇಬರು. ಹಾಗಾಗಿ ಅಲ್ಟಿಮೇಟ್ಲಿ ನೀವೇ ನೋಡಿದ್ರಿ, ಈಗ ಒಂದು 20 ದಿನದಿಂದನೂ ನಿರಂತರವಾಗಿ ಒಂದು 10 ಲಕ್ಷ ಕುಕ್ಕರ್ಗಳು ನಮ್ಮ ಆರೋಹಳ್ಳಿ ಹತ್ರ ಇರ್ತಕ್ಕಂಥ ಕೆಲವೊಂದಷ್ಟು ಅದೆಂಥದಪ್ಪ ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಅಂತಕ್ಕಂಥ ಒಂದು ಕುಕ್ಕರ್ ಕಂಪ್ನಿಗೆ ಆರ್ಡರ್ ಕೊಟ್ಟು, ಮತ್ತು ಈಗ ಪಿಜನ್ನು ಎಂಥದ್ದು ಇದೆಯಲ್ಲ ನಿಮ್ಮ ಪಿಜನ್ ಫ್ಯಾಕ್ಟ್ರಿ, ಅದಕ್ಕೂ ಒಂದು 10 ಲಕ್ಷ ಕುಕ್ಕರ್ ಕೊಟ್ಟು ಈಗಾಗಲೇ ಒಂದು 4-5 ಲಕ್ಷ ಹಂಚಿದ್ದಾರೆ ಪಾಪ ಭಾಳ ಯಶಸ್ವಿಯಾಗಿ ಕಾಂಗ್ರೆಸ್ ನಾಯಕರುಗಳು. ಜೊತೆಗೆ ಮೊನ್ನೆ ನೀವೇ ಬಂದಿದ್ರಿ, ಪ್ರೆಸ್ ಮೀಟ್ ಕರೆದಿದ್ದೆ, ಎಲ್ಲ ಸೀರೆಗಳು ತವಾಗಳು ಇದೆಲ್ಲ ರೆಗ್ಯುಲರಾಗಿ ಕಳೆದ ಚುನಾವಣೆಯಲ್ಲಿ ಯಾವ್ಯಾವ ರೀತಿ ಆಮಿಷಗಳಿಗೆ ಜನಗಳಿಗೆ ಒಳಪಡಿಸ್ತಕ್ಕಂಥದ್ದಕ್ಕೆ ಕಾಂಗ್ರೆಸ್ನವ್ರು ನಿಂತಿದ್ದಾರೆ. ಬಹುಶಃ ನನ್ನ ಒಂದು ಅಭಿಪ್ರಾಯ ಇದೇನೋ ನೀವೇ ಅಂದ್ರಿ ಧರ್ಮ ಅಧರ್ಮದ ಯುದ್ಧ ಅಂತಕ್ಕಂಥದ್ದು,
ಇದು ಎಲ್ಲ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ 27.5 ಲಕ್ಷ ಜನ ಇರ್ತಕ್ಕಂಥ ಕ್ಷೇತ್ರ, ಭಾಳ ದೊಡ್ಡ ಕ್ಷೇತ್ರ. ಹಾಗಾಗಿ ಭಾಳ ಪ್ರಬುದ್ಧರಿದ್ದಾರೆ, ಪ್ರಜ್ಞಾವಂತರಿದ್ದಾರೆ, ವಿದ್ಯಾವಂತರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸಿದ್ದೀನಿ. ಸರ್, ಈಗ ಸಾಕಷ್ಟು ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು JDSನ ಮುಖಂಡರುಗಳಿಗೆ ಕಾಂಗ್ರೆಸ್ ಗಾಳವನ್ನು ಆಗ್ತಾ ಇದೆ ಅಂತ. ಎಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಈಗ ಒಂದು ನಾನು ಹೇಳ್ತೀನಿ ಕೇಳೋಣ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ವೀಕ್ ಮೈಂಡೆಡ್ ಕಾರ್ಯಕರ್ತರಿಲ್ಲ. ಇಲ್ಲಿ ಒಂದಷ್ಟು ಜನ ನಮ್ಮ ಚುನಾವಣೆ ಸಂದರ್ಭದಲ್ಲಿ, ವಿಶೇಷವಾಗಿ ನನ್ನ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲೇ ಪಕ್ಷದ ಚಿಹ್ನೆಯಲ್ಲೇ ಹಲವಾರು ವರ್ಷಗಳಿಂದ ಪಕ್ಷದಿಂದ ಭಾಳ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನ ಪಡ್ಕೊಂಡು ಕುಮಾರಣ್ಣನ ಜೊತೆ ಇದ್ದು ಯಾರ್ಯಾರು ನನಗೆ ಕೆಲವೊಂದಷ್ಟು ಜನ ಇರ್ತಾರಲ್ಲ, ಸಹಜ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಒಂದು 5-10% ವೇರಿಯೇಷನ್ ಜೊತೆಲೇ ಇದ್ದು ಮೋಸ ಮಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅಸ್ತಿತ್ವದ ಕೊರತೆ ಕಾಡ್ತಾ ಇದೆ JDS ಪಕ್ಷದಲ್ಲಿ. ಯಾರಿಗೆ? ಯಾವ ಕಾರ್ಯಕರ್ತರಿಗೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಇವರು ಆಲ್ರೆಡಿ ಒಂದೆರಡು ಹೆಜ್ಜೆ ಇಟ್ಬಿಟ್ಟಿದ್ರು. ಆಲ್ರೆಡಿ ನನ್ನ ಚುನಾವಣೆಯಲ್ಲೇ ಯಾರ್ಯಾರು ಇವತ್ತು ಹೋಗಿದಾರಲ್ಲ, ಆಲ್ರೆಡಿ ಒಂದು ಹೆಜ್ಜೆ ಇಟ್ಟಿದ್ರು, ಈಗ 2ನೇ ಹೆಜ್ಜೆ ಜಂಪ್ ಆಗಿದ್ದಾರೆ ಅಷ್ಟೇ. ಇವಾಗ ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಪಕ್ಷ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ಪಕ್ಷ ಭಾಳ ಬಲವಾಗಿದೆ ನಮ್ಮ ರಾಮನಗರ ಜಿಲ್ಲೆನಲ್ಲಿ. ಅಂಥವ್ರು ಯಾರೂ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಷ್ಟು ಲಕ್ಷ ನೀವು ಆಮಿಷವನ್ನು ಹೊಡೆದ್ರೂ ಕೂಡ ಇದು ಯಾವುದಕ್ಕೂ ತಲೆ ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.